ವಿತೌಟ್ ಫಿಸಿಯೋಥೆರಪಿ ರಿಹ್ಯಾಬಿಲಿಟೇಷನ್ ಮಾಡೋದು ತುಂಬ ಕಷ್ಟ. ಎನಿ ಸರ್ಜರಿ ಆಗಲಿ ಇಲ್ಲ ಕಲ್ಚರಲ್ಲಿ ಆಗಲಿ ನೋವಾಗಲಿ ಮೈನೋವಾಗಲಿ ಈ ಆಪ್ರೇಷನ್ ಆಗಲಿ ಅವರು ಚೆನ್ನಾಗಿ ನಡೆಯಬೇಕು, ಯಾರು ಬೇಕಾಗ್ತದೆ ನಾರ್ಮಲ್ ಲೈಫ್ ಸ್ಟೈಲ್ ಇದು ಮಾಡಬೇಕು. ಅದಕ್ಕೆ ಫಿಸಿಯೋಥೆರಪಿ ಭಾಳ ಇಂಪಾರ್ಟೆಂಟ್ ಆಗಿದೆ. ಯಾವುದೋ ಒಂದು ಸರ್ಜರಿ, ಕಾರ್ಡಿಯಾಕ್ ಸರ್ಜರಿ ಆಗಲಿ ಇಲ್ಲ ಮಂಡಿ ನೋವು ಡಿಪ್ರೆಷನ್ ಆಗಲಿ ಯಾವ ವಿಷಯ ಅದ್ರ ಬಗ್ಗೆ ಇವತ್ತು ಫಸ್ಟ್ ಅವರವರು ಎಕ್ಸ್ಪೀರಿಯನ್ಸ್ ಎಲ್ಲರೂ ಶೇರ್ ಮಾಡಿಕೊಂಡಿದ್ರು. ಹಾಗಾಗಿ ನಮಗೆ ತುಂಬ ಒಳ್ಳೆಯ ಇನ್ಫಾರ್ಮೇಷನ್ ನಮ್ಮ ಯಂಗ್ಸ್ಟರ್ಸ್ಗಳು ಏನು ಹೇಳಬೇಕು, ಹೆಂಗೆ ಮಾಡಬೇಕು, ದಿನಕ್ಕೆ ಹೆಂಗೆ ನಾವು ಸರ್ವಿಸ್ ಕೊಡಬೇಕು ಎಲ್ಲ ಮಾಡಬೇಕು. ಈಗ ಹೀಲಿಂಗ್ ಹ್ಯಾಂಡ್, ಹೀಲಿಂಗ್ ಟಚ್ ಅಂತ ಫಿಸಿಯೋಥೆರಪಿ ಸರಿಯೇ ಒಂದು ಹೀಲಿಂಗ್ ಟಚ್. ಆ ಹೀಲಿಂಗ್ ಟಚ್ ಅಂತ ಅವರು ಮುಟ್ಟುವಾಗ ಆಯಿಲೆಲ್ಲ ಹೋಗುತ್ತೆ. ಅವ್ರಿಗೆ ನೆಗೆಟಿವ್ ಎಷ್ಟು ಇದ್ದರೂ ಅವ್ರು ಮಾತಾಡೋದು ಇದು ಆಗಲ್ಲ. ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ತಂದರೆ ನಿಮಗೆ ಸ್ಟ್ರೆಸ್ಸು, ಟೆನ್ಷನ್ಸು, ಎಕ್ಸಸೈಸು, ಊಟದ ಬಗ್ಗೆ ಹೆಂಗೆ ಇರಬೇಕು ಅದೆಲ್ಲನೂ ಇರಬೇಕು. ಅದೇ ಲಾಂಜಿಟ್ಯೂಡಿನಲ್ಲಿ ಹೇಗೆ ನಮ್ಮ ಲೈಫ್ ಸ್ಟೈಲ್ ಮುಂದಕ್ಕೆ ತಗೊಂಡು ಹೋಗಬೇಕು ಅಂತಂದು ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಇದು ಒಂದು ಕ್ಯಾರಿ ಹೋಗೋ ಮೆಸೇಜು. ಎಲ್ಲ ಜನರು ಅದನ್ನು ಪಾಲಿಸಬೇಕು, ಎಲ್ಲ ನಡೆಸಬೇಕು. ಅದಕ್ಕೆ ನಾವೆಲ್ಲ ಹೇಳಿದ್ದೀವಿ, ಎಲ್ಲರಿಗೂ ನಾವು ಹೆಲ್ಪ್ ಮಾಡೋಕ್ಕೆ ಈ ಕಾನ್ಫರೆನ್ಸ್ ಅಂದರೆ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ನಾನು ಹೇಳ್ತೇನೆ. ಸ್ಫೂರ್ತಿಯಿಂದ ಕಳೆದ 25 ವರ್ಷದ ಫಿಸಿಯೋಥೆರಪಿಸ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಸೊ ನಮ್ಮದು ಈ BPN ಅನ್ನೋದು ಏನಿದೆ, ಬೆಂಗಳೂರು ಫಿಸಿಯೋ ನೆಟ್ವರ್ಕ್, ಒಂದು ಮನೆ ಥರ ಇದೆಯೋ, ಒಂದು ಫ್ಯಾಮಿಲಿ ಥರ ನಾವೆಲ್ಲ ಸೇರಿ ಮಾಡಿದ್ದಿದ್ದೆ ನಾವು ಬೆಂಗಳೂರು ಫಿಸಿಯೋಥೆರಪಿ. ಮತ್ತು ಇದರಲ್ಲಿ ನಮ್ಮಲ್ಲಿ ಎಂಥ ಇವಾಗ ಬಂದ ಡೆಲಿಗೇಟ್ಸ್ ಯಾರಿದ್ದಾರಲ್ಲ ಎಲ್ಲರಿಗೂ ಉಚಿತವಾದ ಮೆಂಬರ್ಶಿಪ್ ಮಾಡಿದ್ದೀವಿ. ಯಾರಾದರೂ 1 ಪೈಸಾ ತೊಗೊಂಡೇ ಮೆಂಬರ್ಶಿಪ್ ಆಗಿರೋದು. ಮತ್ತು ಈಗ ಫಿಸಿಯೋಥೆರಪಿ ಅನ್ನೋದ್ರ ಬಗ್ಗೆ ಮುಂಚೆ ಇದ್ದಿದ್ದಕ್ಕೂ ಈಗ ಎಷ್ಟೋ ಹಲವಾರು ರೀತಿ ಚೇಂಜಸ್ ಆಗಿದೆ. ಅಂದರೆ ಈಗ ಹುಟ್ಟಿದ ಮಗುವಲ್ಲಿ ಬ್ರೈನ್ ಡ್ಯಾಮೇಜ್ ಅಂತ ಆಗುತ್ತೆ. ಹುಟ್ಟಿದಾಗ ಮಗು ಹತ್ತಿರಲ್ಲ, ಅದರಿಂದ ಚಲನೆವಲನಗಳಿರಲ್ಲ. ಆ ಚಲನೆವಲನ ಬಗ್ಗೆ ನಾವು ಫಿಸಿಯೋಥೆರಪಿ ಮಾಡ್ತೀವಿ. ಹುಟ್ಟಿದ 3 ದಿನ ಇಲ್ಲ 4 ದಿನದಿಂದಲೂ ಮಾಡ್ತೀವಿ. ಈಗ ಕೆಲವು ಮಕ್ಕಳಲ್ಲಿ ಅಂದರೆ ನಾರ್ಮಲ್ ಡಿವಲಿಯಲ್ಲಿ ಇದು ಎಪ್ಸ್ ಪ್ಯಾಲ್ಸಿ ಅಂತ ಆಗುತ್ತೆ. ಅಂದರೆ ಒಂದು ಕೈ ಸ್ವಾಧೀನ ಇರಲ್ಲ. ಆ ಮಗು ಹುಟ್ಟಿದ ಹಾಸ್ಪಿಟಲ್ ಇವಾಗಲೇ 3 ದಿನದಿಂದಲೇ ಕರೆಂಟ್ ಕೊಟ್ಟು ಟ್ರೀಟ್ಮೆಂಟ್ ಕೊಡ್ತೀವಿ. ಅದಕ್ಕೆ ಯಾವುದೇ ರೀತಿ ಸರ್ಜರೀಸು ಬೇಕಾಗಿಲ್ಲ, ಅದನ್ನು ನಾರ್ಮಲಾಗಿ ತರ್ತೀವಿ. ಹಾಗೆ ಸ್ಟ್ರೋಕ್ ಆದವ್ರಿಗೆ ಇಂಪಾರ್ಟೆಂಟಾಗಿ ನಾವು ಫಿಸಿಯೋಥೆರಪಿ ಮಾಡಿಲ್ಲ ಅಂದರೆ ಅವ್ರನ್ನ ನಾರ್ಮಲ್ ಸಿಗ್ ತರೋದು ಕಷ್ಟ. ಯಾರೇ ನ್ಯೂರೋ ಸರ್ಜರಿ ಇರ್ಬೋದು, ನ್ಯೂರೋ ಫಿಸಿಷಿಯನ್ಸ್ ಇರ್ಬೋದು, ಅವ್ರು ಚಿಕಿತ್ಸೆ ಕೊಡ್ತಾರೆ. ಬಟ್ ಆ ಚಿಕಿತ್ಸೆಗೆ ನಾವು ಫಿಸಿಯೋಥೆರಪಿ ಮಾಡಿದಾಗ ಅವ್ರಿಗೆ ಚೆನ್ನಾಗೇ ಬರುತ್ತೆ. ಯಾಕಂದರೆ ಅವ್ರಿಗೆ ಸ್ಟ್ರೋಕ್ ಆದವ್ರಿಗೆ ಏನು ಸ್ವಾಧೀನನೇ ಇರಲ್ಲ ಒಂದು ಕಡೆ ಬಾಡಿಲಿ. ಅವ್ರಿಗೆ ಯಾವ ಥರ ನೆರಿಗೆ ನಡೆಸಬೇಕು, ಯಾವ ಥರ ಸ್ಟಿಮ್ಯುಲೇಷನ್ಸ್ ಕೊಡಬೇಕು, ಅವರಿಗೆ ಯಾವ ಥರ ಮೋಟಿವೇಶನ್ ಕೊಡಬೇಕು. ಯಾಕಂದರೆ ಫಿಸಿಯೋಥೆರಪಿ ಬೆಳಗ್ಗೆ ಅವ್ರಿಗೆ ಅರ್ಧ ಗಂಟೆಯಿಂದ 1 ತಾಸು ಅವ್ರ ಜೊತೆ ಸ್ಪೆಂಡ್ ಮಾಡಬೇಕಾಯ್ತು. ಅದೇ ರೀತಿ ಈಗ ಗೈನಿಕಲ್ಲಿ ಡೆಲಿವರಿ ಆದ ನಂತರನೂ ಅಷ್ಟೇ, ಡೆಲಿವರಿಗೆ ಮುಂಚೆನೂ ಅಷ್ಟೇ ಫಿಸಿಯೋಥೆರಪಿ ಪ್ಲೇಸ್ ಎ ಮೇಜರ್ ರೋಲ್ ಅಂತ. ಅವ್ರಿಗೆ ಯಾವ ಥರ ಫಿಸಿಯೋಥೆರಪಿ ಮಾಡಿಕೊಂಡ್ರೆ ಬ್ರೀತಿಂಗ್ ಎಕ್ಸಸೈಸು, ಮತ್ತು ಪ್ರೆಗ್ನೆನ್ಸಿ ಆದಾಗ ಮುಂಚೆ ಅವ್ರು ಬ್ರೀತಿಂಗ್ ಎಕ್ಸಸೈಸ್ ಮಾಡೋದು ನಾರ್ಮಲ್ ಡೆಲಿವರಿಗೆ ಹೋಗುವಂಥ ಚಾನ್ಸಸ್ ಇರುತ್ತೆ. ಆ ಥರ ಡೆಲಿವರಿ ಆದ ನಂತರನೂ ಅವ್ರಿಗೆ ಕೆಲವೊಂದು ಸಮಸ್ಯೆ ಬರ್ಬೋದು, ಹೊಟ್ಟೆ ಇರ್ಬೋದು, ಯೂರಿನ್ ಇಟ್ಕೊಂಡಿರೋದು, ಅದಕ್ಕೂ ಫಿಸಿಯೋಥೆರಪಿ ಪ್ಲೇ ಆಗುತ್ತೆ. ಈಗ ಹೇಳ್ಬೇಕಂದ್ರೆ ವಿಶ್ವದಲ್ಲಿ 4ನೇ ಸ್ಥಾನದಲ್ಲಿ ಫಿಸಿಯೋಥೆರಪಿ ಪ್ಲೇ ಆಗುತ್ತೆ. ಯಾಕಂದರೆ ಒಬ್ಬ ನ್ಯೂರೋ ಸರ್ಜನ್ ಇರ್ಬೋದು, ಒಬ್ಬರು ಆರ್ಥೋಪೆಡಿಕ್ ಸರ್ಜನ್ ಇರ್ಬೋದು, ಏನೇ ಸರ್ಜರಿ ಮಾಡಿದ್ರು ನಾವು ಫಿಸಿಯೋಥೆರಪಿ ಮಾಡಿಲ್ಲ ಅಂದರೆ ಎಫೆಕ್ಟಿವಿಟಿ ಬರೋಲ್ಲ. ಈಗ ಏನಾಗುತ್ತೆ, ಶೋಲ್ಡರ್ ಸರ್ಜರಿ ಮಾಡಿಸ್ಕೊತಾರೆ. ಶೋಲ್ಡರ್ ಸರ್ಜರಿ ಆದಮೇಲೆ ನಾವು ಎಕ್ಸಸೈಸ್ ಮಾಡಿಲ್ಲ ಅಂದರೆ ಅವ್ರ ಕೈ ಬರೋದೇ ಇಲ್ಲ, ಅಲ್ಲೇ ಇರುತ್ತೆ. ಸೊ ಆ ರೀತಿಲಿ ಇರ್ಬೋದು. ಮತ್ತು ನೀ ರಿಪ್ಲೇಸ್ಮೆಂಟ್ ಕಾಮನಾಗಿ ನೋಡಿರ್ತೀರ, ಯಾವುದೇ ನೀ ರಿಪ್ಲೇಸ್ಮೆಂಟ್ ಬೆಳಗ್ಗೆ ಸರ್ಜನ್ ಮಾಡಿದ್ರೆ ನಾವು ಸಾಯಂಕಾಲ ಫಿಸಿಯೋಥೆರಪಿಸ್ಟ್ ಹೋಗಿ ನೋಡಲೇಬೇಕು ಅವ್ರನ್ನ. ಸೊ ಈಗ ಮುಂಚಿನ ಕಾಲಕ್ಕೂ ಈಗ ಎಷ್ಟೋ ಚೇಂಜಸ್ ಆಗಿದೆ. ಈಗ ನಾವು ಬರೋಂಥ ನ್ಯೂರೋ ಸರ್ಜನ್ಸ್ ಇರ್ಬೋದು, ಆರ್ಥೋಪೆಡಿಕ್ ಇರ್ಬೋದು, ಎಲ್ಲರೂ ನಮ್ಮ ಜೊತೆ ಹೊಂದಾಣಿಕೆಯಿಂದ ಮಾತಾಡ್ಕೊತಾರೆ. ಈಗ ಸರ್ಜರಿ ಇದೆ ನಾಳೆ ಮಾಡಿ ಅಂತಾರೆ. ಈಗ ಕಾರ್ಡಿಯಾಕ್ ಸರ್ಜರಿಗೂ ಅಷ್ಟೇ, ಬೈಪಾಸ್ ಸರ್ಜರಿ ಮಾಡೋಕ್ಕೆ ಮುಂಚೆನೂ ಫಿಸಿಯೋಥೆರಪಿ ಮಾಡ್ತಾರೆ, ನಂತರನೂ ಮಾಡ್ತಾರೆ. ಸೊ ಹಾಗಾಗಿ ಈಗ ಉದಾಹರಣೆಗೆ ಸ್ಪೋರ್ಟ್ಸಲ್ಲಿ ಇರೋ ಯಾರೇ ಒಬ್ಬ ಗ್ರೌಂಡರ್ ಇರ್ತಾನೆ, ಈಗ ಪ್ರತಿಯೊಂದು ಇದರಲ್ಲೂ ನೋಡ್ಬೋದು ಒಬ್ಬರು ಫಿಸಿಯೋಥೆರಪಿಸ್ಟ್ ಇರ್ತಾರೆ. ಈಗ ಯಾವುದೇ ಒಂದು ಸ್ಪೋರ್ಟ್ಸಲ್ಲಿ ಒಬ್ಬ ಫಿಸಿಯೋಥೆರಪಿಸ್ಟ್ ಇರ್ತಾರೆ, ಸ್ಪೋರ್ಟ್ಸ್ ಫಿಸಿಯೋ ಅಂತಿದೆ. ಸೊ ಅದೇ ಜನಗಳಲ್ಲಿ ಅರಿವು ಮೂಡಿಸೋಕ್ಕೋಸ್ಕರ ಮಾಡ್ತಾಯಿದ್ದೀವಿ. ಸೊ ಮಾಧ್ಯಮದವರಿಗೆ ಧನ್ಯವಾದ ಹೇಳ್ತಾ ನಾನು ಮಾತಾಡೋದನ್ನು ಮುಗಿಸ್ತಾ